ಎಸ್ ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಸ್ ಆತ್ಮೀಯ ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇವತ್ತಿನ 10 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡ್ವಿ ಅಂತಂದರೆ ಎಸ್ 500 ಕ್ವಶನ್ಸು ಕಂಪ್ಲೀಟ್ ಆಗುತ್ತೆ. ಒಟ್ಟು 500 ಕ್ವಶನ್ಗಳ ಒಂದು ಸಂಗ್ರಹ ನಮ್ಮ ಬಳಿ ಇದೆ ಅಂತಂದರೆ ತುಂಬ ಖುಷಿ ಆಗುವಂತಹ ವಿಷಯ ಆಗಿರುತ್ತೆ. ಎಸ್ ಈ ಒಂದು ಕ್ಲಾಸ್ನಲ್ಲಿ 10 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡ ನಂತರ ನಾನು ಖಂಡಿತ ಈ 500 ಕ್ವಶನ್ಸ್ದ ಒಂದು PDF ಅನ್ನು ಮಾಡಿ ನಿಮ್ಮ ಜೊತೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೋತೀನಿ. ಸೊ ತುಂಬ ಜನರು ಸುಮಾರು ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ, ಒಂದು GKದ ಒಂದು PDF ಅನ್ನು ಕೊಡಿ ನಮಗೆ ಅಂತ ತುಂಬ ಕಮೆಂಟ್ಸ್ ಹಾಕ್ತಾಯಿದ್ರು. ಸೊ ಹಾಗಾಗಿ ನಾನು ಪ್ರತಿನಿತ್ಯ 10 ಕ್ವಶನ್ಗಳನ್ನು ಏನು ವಿಡಿಯೋನಲ್ಲಿ ಕೊಡ್ತಾ ಇದ್ದೆ ಡೈಲಿ, ಸೊ ಆ ಎಲ್ಲ ಒಟ್ಟು ಪ್ರಶ್ನೆಗಳ ಸಂಗ್ರಹ ಇವತ್ತು ನಿಮ್ಮ ಕೈ ಸೇರತ್ತೆ. ಸೊ 500 ಪ್ರಶ್ನೆಗಳಂತಂದರೆ ಕಡಿಮೆ ಅಲ್ಲ ಸ್ನೇಹಿತರೆ. ಸೊ 500 ಪ್ರಶ್ನೆಗಳು ಇವತ್ತೇ ಖಂಡಿತ ನಿಮಗೆ ಸಿಗುವಂಥದ್ದು. ಸೊ ಅದನ್ನು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಏನು ಮಾಡ್ಕೊಳ್ಳಿ, ಪ್ರಿಂಟೌಟ್ ಕೂಡ ತೊಗೊಳ್ಬಹುದು. ಇಲ್ಲಾಂದರೆ ಬರ್ಕೋತೀನಿ ಅಂತಂದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ನಿಮ್ಮ GPS ಟರ್ನಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಹಾಗಾಗಿ ನೀವು ಬರೆಯೋದನ್ನು ಕೂಡ ಇದರಲ್ಲೇ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅದರ್ವೈಸ್ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಪ್ರಿಂಟೌಟ್ ತೊಗೊಳ್ಳಿ, ಓಕೆನಾ. ಎಸ್ ಆಗಿದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಂತ ನೋಡ್ಕೊಂಡು ಬಿಡೋಣ. 491ನೇ ಪ್ರಶ್ನೆ. ಇನ್ನೊಂದು ವಿಷಯ, ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಎಸ್ ಆಗಿದ್ರೆ ಮೊದಲ ಪ್ರಶ್ನೆ, ಭಾರತದ ಮೊದಲ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದ ಬ್ಯಾಂಕ್ ಯಾವುದಾಗಿರುತ್ತೆ? ಓಕೆ, ಇದು 491ನೇ ಪ್ರಶ್ನೆ ಆಗಿರುತ್ತೆ. ಭಾರತದ ಮೊದಲ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದ ಬ್ಯಾಂಕ್ ಯಾವುದಾಗಿರುತ್ತೆ? ಎಸ್ ಆಗಿದ್ರೆ ಉತ್ತರ ನೋಡೋಣ ಬನ್ನಿ. ಅದು ಬಂದು ಮೊದಲ ಗ್ರಾಮೀಣ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಆಗಿರುತ್ತೆ, ಓಕೆನಾ. ಸಿಂಡಿಕೇಟ್ ಬ್ಯಾಂಕ್ ಅನ್ನೋದು ಭಾರತದ ಮೊದಲ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದಂತಹ ಬ್ಯಾಂಕ್ ಆಗಿರುತ್ತೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ 492ನೇ ಪ್ರಶ್ನೆ, ಪ್ಲೇಟೋನ ಪ್ರಮುಖ ಕೃತಿಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಹಾಗಿದ್ರೆ ಪ್ಲೇಟೋನ ಪ್ರಮುಖ ಕೃತಿಗಳು ಯಾವ್ಯಾವು ಸ್ನೇಹಿತರೆ? ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಬನ್ನಿ, ರಿಪಬ್ಲಿಕ್, ಡೈಲಾಗ್ಸ್ ಮತ್ತು ದ ಲಾಸ್ ಅಂತಕ್ಕಂಥದ್ದು ಪ್ಲೇಟೋನ ಪ್ರಮುಖ ಕೃತಿಗಳಾಗಿರುತ್ತೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ 493ನೇ ಪ್ರಶ್ನೆ ನೋಡೋಣ. ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಪ್ರಸಿದ್ಧಿ ಪಡೆದಿದ್ದ ಗ್ರೀಕ್ ಚಿಂತಕ ಯಾರು? ನೋಡಿ, ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಪ್ರಸಿದ್ಧಿ ಪಡೆದಿರ್ತಾರೆ ಇವರು. ಹಾಗಿದ್ರೆ ಯಾರವರು? ಅವರು ಗ್ರೀಕ್ ಚಿಂತಕ ಕೂಡ ಆಗಿರ್ತಾರೆ. ಎಸ್ ಆಗಿದ್ರೆ ಉತ್ತರ ನೋಡೋಣ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಉತ್ತರ ಗೊತ್ತಿದ್ದವರು ಏನು ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಖಂಡಿತ ನಿಮ್ಮ ಆನ್ಸರನ್ನು ತಿಳಿಸ್ಬೋದು ಸ್ನೇಹಿತರೆ, ಓಕೆನಾ. ಅದಾದ ನಂತರ ನೀವು ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ, ಖಂಡಿತ ಸರಿಯಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಮತ್ತೊಂದು ಸರಿ ಓದ್ಕೊಂಡು ಸರಿಯಾದ ಉತ್ತರವನ್ನು ಕಂಡುಕೊಳ್ಬಹುದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತೀನಿ ಅಷ್ಟೇ. ಎಸ್, ಉತ್ತರ ಬಂದು ಅರಿಸ್ಟಾಟಲ್. ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಪ್ರಸಿದ್ಧಿ ಪಡೆದಂತಹ ಗ್ರೀಕ್ ಚಿಂತಕ ಬಂದು ಅರಿಸ್ಟಾಟಲ್ರವರು ಆಗಿರ್ತಾರೆ. ಎಸ್ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ 494ನೇ ಪ್ರಶ್ನೆ, ಮೊಬೈಲ್ ಬ್ಯಾಂಕಿಂಗ್ ಜಾರಿಗೆ ತಂದಂತಹ ಮೊದಲ ಬ್ಯಾಂಕ್ ಯಾವುದು? ಓಕೆ, ಮೊಬೈಲ್ ಬ್ಯಾಂಕಿಂಗ್ ಜಾರಿಗೆ ತಂದಂತಹ ಮೊದಲ ಬ್ಯಾಂಕ್ ಯಾವುದು ಸ್ನೇಹಿತರೆ? ಎಸ್ ಆಗಿದ್ರೆ ಉತ್ತರ ನೋಡೋಣ. HDFC ಬ್ಯಾಂಕ್. ಯಾವ್ದು ಹೇಳಿ? HDFC ಬ್ಯಾಂಕ್ ಅಂತಕ್ಕಂಥದ್ದು ಮೊಬೈಲ್ ಬ್ಯಾಂಕಿಂಗ್ ಜಾರಿಗೆ ತಂದಂತಹ ಮೊದಲ ಬ್ಯಾಂಕ್ ಆಗಿರುತ್ತೆ. ಇದನ್ನು ಗಮನಿಸ್ಕೊತೀವಿ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 495ನೇ ಪ್ರಶ್ನೆ ಆಗಿರುತ್ತೆ. ಇದು IFS ಸೇವೆಗೆ ಸೇರಿದ ಮೊದಲ ಭಾರತೀಯ ಮಹಿಳೆ ಯಾರು? ಓಕೆ, IFS ಸೇವೆಗೆ ಸೇರಿದಂತಹ ಮೊದಲ ಭಾರತೀಯ ಮಹಿಳೆ, ಅವರು ಮಹಿಳೆ ಆಗಿರ್ತಾರೆ, ಅದರಲ್ಲೂ ನಮ್ಮ ಭಾರತೀಯ ಮಹಿಳೆ ಆಗಿರ್ತಾರೆ. ಹಾಗಿದ್ರೆ ಯಾರವರು IFS ಸೇವೆಗೆ ಸೇರಿದಂಥವರು? ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ. ಬೇನೋ ಜಫೈನೆ ಅಂತಕ್ಕಂಥವ್ರು. ಯಾರು ಹೇಳಿ? ಬೇನೋ ಜಫೈನೆ ಅಂತಕ್ಕಂಥವರು IFS ಸೇವೆಗೆ ಸೇರಿದ ಮೊದಲ ನಮ್ಮ ಭಾರತೀಯ ಮಹಿಳೆ ಆಗಿರ್ತಾರೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 496ನೇ ಪ್ರಶ್ನೆ ಸ್ನೇಹಿತರೆ, ಮಾಲ್ಡೀವ್ಸ್ನ ರಾಜಧಾನಿ ಯಾವುದು? ಈ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸು ಕೂಡ ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ಎಲ್ಲವುಗಳನ್ನ ಕೂಡ ನಮಗೆ ಕೇಳಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಸೊ ಅವುಗಳನ್ನು ನೀವು ಆದಷ್ಟು ಏನು ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ರೂಢಿ ಮಾಡ್ಕೊಳ್ಳಿ. ಸೊ ನಿದ್ದೆಗನಲ್ಲಿ ಸಹ ಮಾಲ್ಡೀವ್ಸ್ದ ರಾಜಧಾನಿ ಯಾವುದು, ಆನಂತರ ನಮ್ಮ ಈ ಕರ್ನಾಟಕದ ಯಾವುದು, ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ಬೋದು. ಸೊ ನೀವೆಲ್ಲವನ್ನ ಸಹ ಆದಷ್ಟು ಅಭ್ಯಾಸ ಮಾಡಿಕೊಂಡು ರೆಡಿಯಾಗಿರಿ, ಓಕೆನಾ. ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ.
ಮಾಲ್ಡೀವ್ಸ್ನ ರಾಜಧಾನಿ ಬಂದು ಮಾಲೆ ಅಂತಕ್ಕಂಥದ್ದು. ಯಾವುದು? ಮಾಲೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 497ನೇ ಪ್ರಶ್ನೆ ಸ್ನೇಹಿತರೆ. ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರು? ಓಕೆ, ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರಾಗಿರ್ತಾರೆ? ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ. R.K. ಷಣ್ಮುಗಂ ಚೆಟ್ಟಿ ಅಂತಕ್ಕಂಥವ್ರು. ಓಕೆ, R.K. ಷಣ್ಮುಗಂ ಚೆಟ್ಟಿ ಅಂತಕ್ಕಂಥವರು ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರಾಗಿರ್ತಾರೆ. ಇದನ್ನು ಗಮನಿಸ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ 498ನೇ ಪ್ರಶ್ನೆ ಸ್ನೇಹಿತರೆ. ಮೂಲಭೂತ ಹಕ್ಕುಗಳಿಗೆ ಬದಲಾವಣೆ ಮಾಡುವ ಅಧಿಕಾರ ಯಾರಿಗಿದೆ? ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ಮೂಲಭೂತ ಹಕ್ಕುಗಳಿಗೆ ಬದಲಾವಣೆ, ಓಕೆ, ಚೇಂಜಸ್ ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ. ಭಾರತದ ಸಂಸತ್ತು, ನಮ್ಮ ಒಂದು ಭಾರತದ ಸಂಸತ್ತಿಗೆ ಮೂಲಭೂತ ಹಕ್ಕುಗಳಿಗೆ ಬದಲಾವಣೆಯನ್ನು ಮಾಡ್ತಕ್ಕಂತಹ ಅಧಿಕಾರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸ್ಕೊಳ್ಳುವಂತಹ ಮಾಹಿತಿ ಆಗಿರುತ್ತೆ. ಸೊ ಅದೇ ರೀತಿ ಬಂದರೆ 499ನೇ ಪ್ರಶ್ನೆ ನೋಡೋಣ. 1907ರಲ್ಲಿ ವಂದೇ ಮಾತರಂ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರಾಗಿರ್ತಾರೆ? ಓಕೆ, 1907ರಲ್ಲಿ ವಂದೇ ಮಾತರಂ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರಾಗಿರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಎಸ್ ಸ್ನೇಹಿತರೆ, ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಅರಬಿಂದೋ ಘೋಷ್ ಅಂತಕ್ಕಂಥವರು, ಶ್ರೀ ಅರಬಿಂದೋ ಘೋಷ್ ಅಂತಕ್ಕಂಥವರು 1907ರಲ್ಲಿ ವಂದೇ ಮಾತರಂ ಎಂಬ ಪತ್ರಿಕೆಯನ್ನು ಪ್ರಕಟಣೆ ಮಾಡಿದಂಥವ್ರು ಆಗಿರ್ತಾರೆ ಸ್ನೇಹಿತರೆ. ಎಸ್ ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಅಂತ ಹೇಳ್ಬೋದು, ಅಥವಾ 500ನೇ ಪ್ರಶ್ನೆ ಅಂತ ಹೇಳ್ಬೋದು. ಸೊ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದವರು ಯಾರು? ಓಕೆ, 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದವರು ಯಾರಾಗಿರ್ತಾರೆ? ಸ್ನೇಹಿತರೆ, 1ರಿಂದ 500 ಪ್ರಶ್ನೆಗಳ ಸಂಗ್ರಹ ಇನ್ನೇನು ನಿಮಗೆ ಸಿಗುತ್ತೆ ಅಲ್ವಾ? ಸೊ ಅದರಲ್ಲಿ ನಾನು ಸಾಕಷ್ಟು ಪ್ರಶ್ನೆಗಳನ್ನು ರಿಪೀಟ್ ಆಗದೇ ಇರೋ ಥರ ನೋಡ್ಕೊಂಡಿದ್ದೀನಿ. ಅದಕ್ಕೂ ಮೀರಿ ಏನಾದರೂ ಕೆಲವೊಂದಷ್ಟು ಪ್ರಶ್ನೆಗಳು ಅಥವಾ 1ರಿಂದ 2 ಪ್ರಶ್ನೆಗಳು ಹೀಗೇನಾದರೂ ರಿಪೀಟ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ, ಅದು ನನ್ನ ಗಮನಕ್ಕೆ ಬರದೇ ಆಗಿರಬಹುದು. ಓಕೆನಾ? ಎಸ್ ಹಾಗಿದ್ರೆ ಉತ್ತರ ಏನಪ್ಪ ಅಂತ ನೋಡೋಣ. ಉತ್ತರ ಬಂದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರಾಗಿರ್ತಾರೆ ಸ್ನೇಹಿತರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಇಷ್ಟೊತ್ತು ನಮ್ಮ ಕ್ಲಾಸನ್ನು ಬಹಳ ಸಹನೆಯಿಂದ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಎಲ್ಲರಿಗೂ ಸಹ ಶೇರ್ ಮಾಡಿ, ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಹೊಸಬ್ರು ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ.